ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರಾನ ಹೊಸ ವಿಡಿಯೋ ಪ್ರೀತಿಯ ಸುಸ್ವಾಗತ ಗೆಳೆಯರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು SSLC ಪರೀಕ್ಷೆಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ 30 ಪ್ರಶ್ನೆಗಳನ್ನು ನಾವು ನಿಮಗೆ ತಂದಿದ್ದೇವೆ ಗೆಳೆಯರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಗೆಳೆಯರೆ, ಸೌರವ್ಯೂಹದಲ್ಲಿನ ಅತಿ ಚಿಕ್ಕ ಗ್ರಹ ಯಾವುದು? ನಿಮಗೇನಾದರೂ ಗೊತ್ತಾಯಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೇಳ್ತೀನಿ ರೀ ಪ್ರಶ್ನೆ. ಸೌರವ್ಯೂಹದಲ್ಲಿನ ಅತಿ ಚಿಕ್ಕ ಗ್ರಹ ಯಾವುದು ಅಂತಪ್ಪ ಅಂತಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬುಧ ಗ್ರಹ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಯಾವ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ನೋಡಿ, ಯಾವ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ಇದಕ್ಕೆ ಉತ್ತರ ಬಂದುಬಿಟ್ಟು ಫೈಬ್ರಿನೋಜೆನ್ ಅಂತ. ಫೈಬ್ರಿನೋಜೆನ್ ಪ್ರೋಟೀನ್ ಎಂಬುದು ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ನೋಡಿ, ನೀವು ಬುಕ್ನಲ್ಲಿ ಎಂಟ್ರಿ ಮಾಡ್ಕೊಂಡಿದ್ರೆ ಪ್ರಶ್ನೆ ಎಂಟ್ರಿ ಮಾಡ್ಕೊಂಡು ಉತ್ತರಗಳನ್ನ ಅದಕ್ಕೆ ನೋಡ್ಕೋಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋದಾದರೆ ಗೆಳೆಯರೆ, ಯಾವ ಆಮ್ಲವನ್ನು ವಿನೆಗರ್ ಎಂದು ಕರೆಯಲಾಗುತ್ತದೆ? ಯಾವ ಆಮ್ಲವನ್ನು ವಿನೆಗರ್ ಎಂದು ಕರೆಯಲಾಗುತ್ತದೆ? ಯಾವ ಆಮ್ಲಪ್ಪ ಅಂತಂದರೆ ಅಸಿಟಿಕ್ ಆಮ್ಲ. ಇದೆ ನೋಡಿರಿ, ಅಸಿಟಿಕ್ ಆಮ್ಲವನ್ನು ವಿನೆಗರ್ ಎಂದು ಕರೆಯಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋದಾದರೆ, ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಚಂದ್ರನ ಮೇಲ್ಮೈಯಲ್ಲಿ ಗುರುತ್ವಾಕರ್ಷಣೆಯ ಭೂಮಿಯ ಗುರುತ್ವಾಕರ್ಷಣೆಗಿಂತ ಎಷ್ಟು ಪಟ್ಟು ಕಡಿಮೆ ಇರುತ್ತದೆ? ಅಂದರೆ ಭೂಮಿಗಿಂತ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆ ಎಷ್ಟು ಪಟ್ಟು ಕಡಿಮೆ ಇರುತ್ತಪ್ಪ ಅಂತ ನೋಡ್ಕೊಳ್ಳೋದಾದರೆ ಗೆಳೆಯರೆ, 6 ಪಟ್ಟು ಗುರುತ್ವಾಕರ್ಷಣೆ ಭೂಮಿಗಿಂತ ಚಂದ್ರನ ಮೇಲೆ ಕಡಿಮೆ ಇರುತ್ತೆ. ಇದಕ್ಕೆ 6 ಪಟ್ಟು ಅಂತ ಆನ್ಸರು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋದಾದರೆ, ಮಾನವನ ದೇಹದಲ್ಲಿನ ಅತಿ ದೊಡ್ಡ ಅಂಗ ಯಾವುದು ಅಂತಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ, ಚರ್ಮ ಆಗಿರುತ್ತೆ ಗೆಳೆಯರೆ. ಅತಿ ದೊಡ್ಡ ಅಂಗ ಮಾನವನಲ್ಲಿ ಚರ್ಮ. ಸರಿನಾ? ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಇದೆಲ್ಲ ನೀವು ನೋಟ್ ಮಾಡ್ಕೋಬೋದು ಒಂದು ನೋಟ್ಬುಕ್ಕಲ್ಲಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಯಾವ ಜೀವಿಯ ರಕ್ತವು ನೀಲಿ ಬಣ್ಣದಾಗಿರುತ್ತದೆ? ನೋಡಿ, ಯಾವ ಜೀವಿಯ ಬಣ್ಣವು ನೀಲಿ ಬಣ್ಣದಾಗಿರುತ್ತದೆ ಅಂತ ನೋಡ್ಕೊಳ್ಳೋದಾದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಆಕ್ಟೋಪಸ್ನ ರಕ್ತದ ಬಣ್ಣವು ನೀಲಿಯಾಗಿರುತ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ನೆಕ್ಸ್ಟ್ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ? ಸ್ಕರ್ವಿ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ವಿಟಮಿನ್ ಸಿ, ಆಪ್ಷನ್ ಬಿ, ವಿಟಮಿನ್ ಸಿ ಕೊರತೆಯಿಂದಾಗಿ ಸ್ಕರ್ವಿ ರೋಗ ಬರುತ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದೆಗಡೆ. ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮುಂದುವರಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸಸ್ಯಗಳು ವಾತಾವರಣದಿಂದ ಯಾವ ಅನಿಲವನ್ನು ಒಳಕ್ಕೆ ತೆಗೆದುಕೊಳ್ಳುತ್ತದೆ? ನೋಡಿ, ಸಸ್ಯಗಳು ವಾತಾವರಣದಿಂದ ಯಾವ ಅನಿಲವನ್ನು ಒಳಕ್ಕೆ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಅದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಅನಿಲಗಳನ್ನಾಗಿ ಒಳಗೆ ತಗೊಳುತ್ತೆ. ಅರ್ಥ ಆಯಿತು ಅನಿಸುತ್ತೆ ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರಗಳು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ಪ್ರಶ್ನೆ ಮತ್ತು ಉತ್ತರಗಳನ್ನು ತರ್ತಾ ಇರ್ತೀನಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಲಿ ಅಂತಂದು ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ನೋಡಿ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಬಂದುಬಿಟ್ರು ಸರಿಯಾದ ಉತ್ತರ ಆಪ್ಷನ್ ಬಿ, ನೈಟ್ರೋಜನ್ ಭೂಮಿಯ ಪ್ರಮಾಣದಲ್ಲಿ ಅತಿ ಹೆಚ್ಚು ಅನಿಲ ಆಗಿದೆ. ಇನ್ನು ಗೆಳೆಯರ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ? ಕೆಂಪು ಗ್ರಹ ಎಂದು ಯಾವ ಕರೆಯುತ್ತಾರೆ ನಿಮಗೆಲ್ಲ ಗೊತ್ತಿರುತ್ತಾ? ಹಾಗಾಗಿ ಆಪ್ಷನ್ ಬಿ, ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲ್ಪಡುತ್ತಾರೆ. ಮುಂದಿನ ಪ್ರಶ್ನೆ, ಯಾವ ಪ್ರಕ್ರಿಯೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ? ನೋಡಿ, ಯಾವ ಪ್ರಕ್ರಿಯೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ ಅಂತ ನೋಡ್ಕೊಳ್ಳೋದಾದರೆ ಈ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಇದಕ್ಕೆ ಉತ್ತರ ಬಂದುಬಿಟ್ಟು
ಆಪ್ಷನ್ ಡಿ ಆಗಿರುತ್ತೆ ಕಿರಣ ಸಂಯೋಗದಿಂದ ತಮ್ಮ ಆಹಾರವನ್ನು ಸಸ್ಯಗಳು ತಯಾರು ಮಾಡ್ಕೊಳ್ತವೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ಕಿವಿಗಳ ಮೂಲಕ ಉಸಿರಾಡುತ್ತದೆ? ಅದಕ್ಕೆ ಆಪ್ಷನ್ ಎ ಬಂದುಬಿಟ್ಟು ಮೀನು, ಬಿ ಸರೀಸೃಪ, ಸಿ ಒಂಟೆ, ಡಿ ತಿಮಿಂಗಿಲ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಮೀನು ಇದಕ್ಕೆ ಸರಿಯಾದ ಉತ್ತರ ಗೆಳೆಯರೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಯಾವ ಲೋಹವನ್ನು ನವಿಕರ ಲೋಹ ಎಂದು ಕರೆಯಲಾಗುತ್ತದೆ? ನವಿಕರ ಲೋಹ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು ಗೆಳೆಯರೆ. ಇಲ್ಲಿ ಆಪ್ಷನ್ ಎ ಬಂದುಬಿಟ್ಟು ಇಂಗಾಲ, ಬಿ ತಾಮ್ರ, ಸಿ ಸತು, ಡಿ ಬೆಳ್ಳಿ. ಗೆಳೆಯರೆ ಇಷ್ಟು 4 ಆಪ್ಷನ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ತಾಮ್ರವನ್ನು ನವಿಕರ ಲೋಹ ಎಂದು ಕರೆಯಲ್ಪಡಲಾಗುತ್ತದೆ. ಇನ್ನು ಗೆಳೆಯರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಲೋಹವು ಸಾಮಾನ್ಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುತ್ತದೆ? ನೋಡಿ, ಸಾಮಾನ್ಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಇರುವಂತಹ ಲೋಹ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ನೋಡಿ, ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಬೆಳ್ಳಿ, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಪಾದರಸ, ಆಪ್ಷನ್ ಡಿ ಬಂದ್ಬಿಟ್ಟು ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ತಾಮ್ರ ಇದಕ್ಕೆ ಸರಿಯಾದ ಉತ್ತರ ಗೆಳೆಯರೆ. ಇನ್ನು ಗೆಳೆಯರ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋದಾದರೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದು? ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಬಂದುಬಿಟ್ಟು ಪಿಟ್ಯೂಟರಿ ಗ್ರಂಥಿ ಮತ್ತು ಥೈರಾಯ್ಡ್ ಗ್ರಂಥಿ. ಆಪ್ಷನ್ ಸಿ ಬಂದ್ಬಿಟ್ಟು ಯಕೃತ್ ಅಂದರೆ ಲಿವರ್, ಡಿ ಬಂದ್ಬಿಟ್ಟು ಅಡ್ರಿನಾಲ್ ಗ್ರಂಥಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ ಯಕೃತ್ ಗ್ರಂಥಿ. ಲಿವರ್ ಮಾನವ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಆಗಿರುತ್ತೆ ಗೆಳೆಯರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ದಾರೆ ಗೆಳೆಯಲ್ಲಿ. ಉಪಕರಣ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಬಂದುಬಿಟ್ಟು ವೋಲ್ಟೋಮೀಟರ್, ಬಿ ಬಂತು ಓಮೀಟರ್, ಆಪ್ಷನ್ ಸಿ ಬಂದುಬಿಟ್ಟು ಆಮೀಟರ್, ಡಿ ಬಂದುಬಿಟ್ಟು ಗ್ಯಾಲ್ವನೋಮೀಟರ್. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಮುಂದೆ ನೋಡ್ತಾ ಹೋಗೋಣ. ಆನ್ಸರ್ ಬಂದುಬಿಟ್ಟು ಆಮೀಟರ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಗೆಳೆಯರೆ, 1 ಗ್ರಾಂ ದ್ರವ್ಯರಾಶಿಯ ವಸ್ತುವಿನ ತಾಪಮಾನವನ್ನು 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಸಲು ಬೇಕಾಗುವ ಉಷ್ಣದ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ಇನ್ನೊಂದು ಸಲ ಹೇಳ್ತೀನಿ ನೋಡಿ ಗೆಳೆಯರೆ, ಸ್ಪಷ್ಟವಾಗಿ ಕೇಳಿಸ್ಕೊಡ್ರಿ. 1 ಗ್ರಾಂ ದ್ರವ್ಯರಾಶಿಯ ವಸ್ತುವಿನ ತಾಪಮಾನವನ್ನು 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಸಲು ಬೇಕಾಗುವ ಉಷ್ಣದ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ಗೆಳೆಯರೆ ಇದಕ್ಕೆ ಆಪ್ಷನ್ ಎ ಬಂದುಬಿಟ್ಟು ಉಷ್ಣತೆ, ಆಪ್ಷನ್ ಬಿ ಬಂತು ವಿಶಿಷ್ಟ ಉಷ್ಣತೆ, ಆಪ್ಷನ್ ಸಿ ಬಂದ್ಬಿಟ್ಟು ಉಷ್ಣತೆ ಸಾಮರ್ಥ್ಯ, ಡಿ ಬಂದುಬಿಟ್ಟು ಗುಪ್ತೋಷ್ಣ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಗೆಳೆಯರೆ ವಿಶಿಷ್ಟ ಉಷ್ಣತೆ ಇದಕ್ಕೆ ಸರಿಯಾದ ಉತ್ತರ. ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋದಾದರೆ ಈ ಕೆಳಗಿನಲ್ಲಿ ಯಾವುದು ಅಲೋಹ? ಆಪ್ಷನ್ ಎ ಬಂದುಬಿಟ್ಟು ಸೋಡಿಯಂ, ಬಿ ಬಂದುಬಿಟ್ಟು ಮೆಗ್ನೀಷಿಯಂ, ಸಿ ಬಂದುಬಿಟ್ಟು ಕ್ಲೋರಿನ್, ಡಿ ಬಂದುಬಿಟ್ಟು ಅಲ್ಯೂಮಿನಿಯಂ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಕ್ಲೋರಿನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದು ಕ್ಲೋರಿನ್ ಎಂಬುದು ಅಲೋಹ ಆಗಿರುತ್ತೆ. ಇನ್ನು ಗೆಳೆಯರೆ ಮುಂದಿನ ಪ್ರಶ್ನೆ, ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಂಶ. ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಅಂಶ ಯಾವುದು ಅಂತ ಈ ಪ್ರಶ್ನೆಯ ಮುಖಾಂತರ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು ಕ್ಷಾರ ಬೇಸ್, ಬಿ ಬಂದುಬಿಟ್ಟು ಹೈಡ್ರೋಜನ್ H, ಸಿ ಬಂದುಬಿಟ್ಟು ಆಮ್ಲಜನಕ O, ಆಪ್ಷನ್ ಡಿ ಬಂದುಬಿಟ್ಟು ನೈಟ್ರೋಜನ್ N ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಹೈಡ್ರೋಜನ್ ಆಮ್ಲಗಳಲ್ಲಿ ಕಂಡುಬರ್ತಕ್ಕಂಥ ಸಾಮಾನ್ಯ ಅಂಶ ಆಗಿರುತ್ತೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ, ಯಾವ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ? ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಬಂದ್ಬಿಟ್ಟು ಇನ್ಸುಲಿನ್, ಆಪ್ಷನ್ ಡಿ ಬಂದ್ಬಿಟ್ಟು ಅಡ್ರಿನಾಲಿನ್, ಡಿ ಬಂದ್ಬಿಟ್ಟು ಗ್ರೋತ್ ಹಾರ್ಮೋನ್.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಇನ್ಸುಲಿನ್ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ ಬ್ಲಡ್ನಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಗೆಳೆಯರೆ, ಇದರಲ್ಲಿ ಇದೆಲ್ಲ ನಮಗೆ ಗೊತ್ತಿರತಕ್ಕಂಥ ಪ್ರಶ್ನೆನೇ, ಇನ್ನೊಂದು ಥರ ನೋಡ್ತಾ ಹೋಗೋಣ ಗೆಳೆಯರೆ. ಗುರುತ್ವಾಕರ್ಷಣೆಯ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಇದೆಲ್ಲ ಗೊತ್ತಿರತಕ್ಕಂಥ ಆನ್ಸರ್ ಯಾರಪ್ಪ ಅಂತಂದರೆ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆಯನ್ನು ನಮಗೆ ಪ್ರತಿಪಾದಿಸಿದರು. ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ಯಾವುದು ಒಂದು ಪರಾವಲಂಬಿ ಸಸ್ಯ? ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಸೂರ್ಯಕಾಂತಿ, ಆಪ್ಷನ್ ಸಿ ಯೂಟ್ರಿ, ಆಪ್ಷನ್ ಡಿ ಬಂದ್ಬಿಟ್ಟು ಮಾವಿನ ಮರ. ಇದಕ್ಕೆ ಗೆಳೆಯರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಂದ್ಬಿಟ್ಟು ಯೂಟ್ರಿ ಆಗಿರುತ್ತೆ. ಇದು ಒಂದು ಪರಾವಲಂಬಿ ಸಸ್ಯಾಗಿ ಬೆಳೆಯತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ ಗೆಳೆಯರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಮಾನವ ಕಣ್ಣಿನಲ್ಲಿ ಬೆಳಕು ಪ್ರವೇಶಿಸುವ ಮೊದಲು ಹಾದು ಹೋಗುವ ಮೊದಲ ಭಾಗ ಯಾವುದು? ನಮ್ಮ ಕಣ್ಣಲ್ಲಿ ಬೆಳಕು ಪ್ರವೇಶಿಸತಕ್ಕಂಥ ಮೊದಲಿಗೆ ಯಾವ ಭಾಗದಿಂದ ಬೆಳಕು ಹಾದು ಹೋಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಗೆಳೆಯರೆ. ಆಪ್ಷನ್ ಎ ಬಂದ್ಬಿಟ್ಟು ರೆಟಿನಾ, ಬಿ ಬಂದ್ಬಿಟ್ಟು ಐರಿಸ್, ಸಿ ಬಂದ್ಬಿಟ್ಟು ಪಕ್ಷ್ಮಲ ಕಾರ್ನಿಯಾ ಇಂಗ್ಲೀಷಲ್ಲಿ, ಡಿ ಬಂದ್ಬಿಟ್ಟು ಲೆನ್ಸ್ ಆಗಿರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಕಾರ್ನಿಯಾದ ಮೂಲಕ ಮೊದಲು ಬೆಳಕು ಹಾದು ಹೋಗುತ್ತೆ ಗೆಳೆಯರೆ. ಇನ್ನು ಮುಂದಿನ ಪ್ರಶ್ನೆ ಗೆಳೆಯರೆ, ದ್ರವಗಳು ಅನಿಲಗಳಾಗಿ ಮಾರ್ಪಡುವ ಕ್ರಿಯೆಗೆ ಏನೆಂದು ಹೆಸರು? ನೋಡಿ, ದ್ರವಗಳು ಅನಿಲಗಳಾಗಿ ಮಾರ್ಪಡುವ ಕ್ರಿಯೆಗೆ ಏನೆಂದು ಹೆಸರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಎ ಬಂದ್ಬಿಟ್ಟು ಘನೀಭವನ, ಬಿ ಬಂದ್ಬಿಟ್ಟು ಆವಿಯಾಗುವಿಕೆ, ಸಿ ಬಂದ್ಬಿಟ್ಟು ಘನೀಕರಣ, ಡಿ ಬಂದ್ಬಿಟ್ಟು ಪ್ರವೇಶ. ಇಲ್ಲಿ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಗೆಳೆಯರೆ ಆಪ್ಷನ್ ಬಿ ಆವಿಯಾಗುವಿಕೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಒಂದು ಲೋಲಕದ ಆವರ್ತನ ಅವಧಿ ಅಂದರೆ ಟೈಮ್ ಪೀರಿಯಡ್ ಹೆಚ್ಚಾಗಬೇಕಾದರೆ ಅದರ ಉದ್ದವನ್ನು ಏನು ಮಾಡಬೇಕಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ. ನೋಡಿ, ಇನ್ನೊಂದು ಸಲ ಓದ್ತೀನಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಲೋಲಕದ ಆವರ್ತನ ಅವಧಿ ಟೈಮ್ ಪೀರಿಯಡ್ನ ಹೆಚ್ಚಾಗಬೇಕಾದರೆ ಅದರ ಉದ್ದವನ್ನು ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಅದರ ಉದ್ದವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಬಂದ್ಬಿಟ್ಟು ಕಡಿಮೆ ಮಾಡಬೇಕು, ಆಪ್ಷನ್ ಬಿ ಬಂದ್ಬಿಟ್ಟು ಹೆಚ್ಚಿಸಬೇಕು, ಆಪ್ಷನ್ ಸಿ ಬಂದ್ಬಿಟ್ಟು ಬದಲಾವಣೆ ಮಾಡಬೇಕು, ಆಪ್ಷನ್ ಡಿ ಬಂದ್ಬಿಟ್ಟು ದ್ರವ್ಯರಾಶಿ ಹೆಚ್ಚಿಸಬೇಕು ಗೆಳೆಯರೆ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಇದನ್ನು ಹೆಚ್ಚಿಸಬೇಕು. ಹೆಚ್ಚಿಸಿದಾಗ ಲೋಲಕದ ಟೈಮ್ ಪೀರಿಯಡ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಗೆಳೆಯರೆ, ಈ ಕೆಳಗಿನಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದು ಬ್ಯಾಕ್ಟೀರಿಯಾ ರೋಗವಲ್ಲ ಗೆಳೆಯರೆ? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದು ಬ್ಯಾಕ್ಟೀರಿಯಾ ರೋಗವಲ್ಲ ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ. ಆಪ್ಷನ್ ಎ ಬಂದ್ಬಿಟ್ಟು ಕ್ಷಯ TB, ಬಿ ಬಂದ್ಬಿಟ್ಟು ಜ್ವರ ಫ್ಲೂ, ಸಿ ಬಂದ್ಬಿಟ್ಟು ಆಂಥ್ರಾಕ್ಸ್ ಮತ್ತು ಡಿ ಬಂದ್ಬಿಟ್ಟು ಟೈಫಾಯ್ಡ್ ಗೆಳೆಯರೆ. ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ಬಿ ಇದಕ್ಕೆ ಸರಿಯಾದ ಉತ್ತರ. ಇದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗವಲ್ಲ. ಜ್ವರ ಬಂದ್ಬಿಟ್ಟು ಸೊಳ್ಳೆಗಳಿಂದ ಬರ್ತಕ್ಕಂಥದ್ದು. ಇದು ಬ್ಯಾಕ್ಟೀರಿಯಾದಿಂದ ಯಾವುದೇ ಕಾರಣಕ್ಕೂ ಬರೋದಲ್ಲ. ಅರ್ಥ ಆಯ್ತು ಅನಿಸುತ್ತೆ ನಿಮಗೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. CFC ಅನಿಲಗಳು ಯಾವುದಕ್ಕೆ ಹೆಚ್ಚು ಹಾನಿ ಮಾಡುತ್ತವೆ? CFC ಅನಿಲಗಳು ಯಾವುದಕ್ಕೆ ಹೆಚ್ಚು ಹಾನಿಯನ್ನು ಮಾಡ್ತವೆ ಅಂತ ಕೇಳಿದ್ದಾರೆ ಇಲ್ಲಿ ಗೆಳೆಯರೆ. ಆಪ್ಷನ್ ಎ ಬಂದ್ಬಿಟ್ಟು ಜಲಮಂಡಲ, ಆಪ್ಷನ್ ಬಿ ಬಂದ್ಬಿಟ್ಟು ಓಜೋನ್ ಪದರ, ಆಪ್ಷನ್ ಸಿ ಬಂದ್ಬಿಟ್ಟು ಭೂಮಿಯ ಒಳಪದರ, ಆಪ್ಷನ್ ಡಿ ಬಂದ್ಬಿಟ್ಟು ಸಾಗರಗಳು. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದಕ್ಕೆ ಜಾಸ್ತಿ ಹಾನಿ ಮಾಡ್ತಾವಪ್ಪ ಅಂದರೆ CFC ಅನಿಲಗಳು. ಇದಕ್ಕೆ ಸರಿಯಾದ ಉತ್ತರ ಓಜೋನ್ ಪದರಕ್ಕೆ CFC ಅನಿಲಗಳು ಹೆಚ್ಚು ಹಾನಿ ಮಾಡುತ್ತವೆ. ಇನ್ನು ಕಡೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಗೆಳೆಯರೆ, ಗುಂಡು ಹಾರಿಸುವಾಗ ಬಂದೂಕುವಿನಿಂದ ಹಿಂದಕ್ಕೆ ತಳ್ಳಲ್ಪಡುತ್ತದೆ. ಇದು ಯಾವ ನಿಯಮಕ್ಕೆ ಉದಾಹರಣೆಯಾಗಿದೆ? ನೋಡಿ, ಇನ್ನೊಂದು ಸಲ ಹೇಳ್ತೀನಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಗುಂಡು ಹಾರಿಸುವಾಗ ಇದು ಗನ್ ಅಂದ್ಕೊಳ್ಳಿ. ಒಂದು ಗನ್ನು
ನಾವೀಗ ಮುಂದಕ್ಕೆ ಶೂಟ್ ಮಾಡ್ತಾಯಿದ್ದೀವಿ, ಅದರ ಒಂದು ಶಕ್ತಿ ಹಿಂದಕ್ಕೆ ನಮಗೆ ಪ್ರೆಷರ್ ಕೊಡುತ್ತೆ. ಇದು ಯಾವ ನಿಯಮಕ್ಕೆ ಉದಾಹರಣೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಗೆಳೆಯರೆ. ಇದು ಈ ಆಪ್ಷನ್ ಎ ಬಂದ್ಬಿಟ್ಟು ನ್ಯೂಟನ್ನ ಮೊದಲನೇ ನಿಯಮ, ಆಪ್ಷನ್ ಬಿ ಬಂದ್ಬಿಟ್ಟು ನ್ಯೂಟನ್ನ ಎರಡನೇ ನಿಯಮ, ಆಪ್ಷನ್ ಸಿ ಬಂದ್ಬಿಟ್ಟು ನ್ಯೂಟನ್ನ ಮೂರನೇ ನಿಯಮ, ಆಪ್ಷನ್ ಡಿ ಬಂದ್ಬಿಟ್ಟು ದ್ರವ್ಯರಾಶಿ ಸಂರಕ್ಷಣೆಯ ನಿಯಮ. ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನ್ಯೂಟನ್ನ ಮೂರನೇ ನಿಯಮಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಗೆಳೆಯರೆ ಇವತ್ತಿನ ಈ ಪ್ರಶ್ನೆಗಳು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇದೇ ರೀತಿಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ನಿಮಗೋಸ್ಕರ ತರ್ತಾ ಇರ್ತೇವೆ ಗೆಳೆಯರೆ ನಮ್ಮ ಚಾನಲ್ನಲ್ಲಿ. ಇದೇ ರೀತಿಯ ಇನ್ಫಾರ್ಮೇಷನ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಗೆಳೆಯರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೇನೆ. ಹಾಗೆ ವೀಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.